ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಜೊತೆಗಿದ್ದುಕೊಂಡೆ ಗೊತ್ತೇ ಆಗದಂಗೆ ಮೋಸ ಮಾಡ್ತಿರ್ತಾರೆ ಕೆಲವರು. ಸೊ ಅದನ್ನು ಗೊತ್ತು ಮಾಡ್ಕೊಳ್ಳೋದು ಹೆಂಗೆ ಅಂತೇಳಿ 4 ಟಿಪ್ಸ್ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ, ನೋಡಿದ ಮೇಲೆ ಏನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ ಆ್ಯಂಡ್ ಶೇರ್ ಮಾಡಿ ಇಷ್ಟ ಆದರೆ. ಓಕೆ, ಫಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ಸಮಯ ಕೊಡ್ತಾ ಇರಲ್ಲ ಆ್ಯಂಡ್ ಜಾಸ್ತಿ ಆನ್ಲೈನ್ ಇರ್ತಾರೆ. ಸಮಯ ಕೊಡ್ತಾ ಇರಲ್ಲ ಅಂದರೆ ಆಫೀಸ್ ವರ್ಕ್ ಇರುತ್ತೆ ಅಂದ್ಕೊಳ್ಳಿ, ಮುಗಿಸ್ಕೊಳ್ತಾರೆ, ಬರ್ತಾರೆ, ಟೀ ಕುಡಿತಾರೆ, ಅವ್ರ ಪಾಡಿಗೆ ಮೊಬೈಲಲ್ಲಿ ಬಿಸಿ ಆಗಿಬಿಡ್ತಾರೆ. ಇದು ರೂಟೀನ್ ಎವ್ರಿಡೇ ಇತ್ತು ಅಂತ ಹೇಳಿದ್ರೆ, ಯಾವತ್ತೋ ಒಂದಿನ ಅಲ್ಲ, ಎವ್ರಿಡೇ ಜಾಸ್ತಿ ಫೋನಲ್ಲೇ ಇರ್ತಾರೆ, ನಿಮ್ಮ ಜೊತೆ ಮಾತಾಡಲ್ಲ, ಫ್ರೀ ಇರ್ತಾರೆ, ಮನೆಗೆ ಬಂದರೂ ಫ್ರೀ ಇರ್ತಾರೆ, ಮಾತಾಡಲ್ಲ, ಏನೂ ಹಂಚ್ಕೊಳ್ಳಲ್ಲ, ಫೀಲಿಂಗ್ಸ್ ಹಂಚ್ಕೊಳ್ಳಲ್ಲ, ಮನೆ ಬಗ್ಗೆ ಥಿಂಕ್ ಮಾಡಲ್ಲ, ಕೆಲಸದ ಬಗ್ಗೆ ಥಿಂಕ್ ಮಾಡಲ್ಲ, ಮತ್ತೊಂದು ಏನೂ ಹೇಳ್ಕೊಳ್ಳಲ್ಲ. ಬಟ್ ಜಸ್ಟ್ ಟಿ ವಿ ಆಯಿತು, ಮೊಬೈಲ್ ಆಯಿತು, ಹಂಗೆ ಯಾರು ಇರ್ತಾರೆ, ಸ್ವಲ್ಪ ಹುಷಾರಾಗಿರಿ. ಎಲ್ಲೋ ಒಂದು ಕಡೆ ಸಾಧ್ಯತೆಗಳಿರುತ್ತೆ, ಅದನ್ನು ಚೆಕ್ ಮಾಡಿ. ಹಂಗಿರ್ತಾರೆ ಅಂತೇಳಿ ಕೆಲವರಿಗೆ ಪಾಪ ಇಂಟ್ರೆಸ್ಟ್ ಕಮ್ಮಿ ಆಗಿರುತ್ತೆ, ಟಯರ್ಡ್ನೆಸ್ ಇರುತ್ತೆ, ಹಂಗೂ ಇರುತ್ತೆ. ಬಟ್ ಚೆಕ್ ಮಾಡಿ, ಹೇಳುವಂಥ ಎಲ್ಲ ಪಾಯಿಂಟ್ಸ್ ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕು. ಆ್ಯಂಡ್ ಆನ್ಲೈನ್, ಈಗ ನೀವು ಮಲಗಿರ್ತೀರಿ, ರಾತ್ರಿ 1 ಆಗಲಿ 2 ಆಗಲಿ ಆನ್ಲೈನೇ ಇರ್ತಾರೆ, ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮು ಹಿಂಗಿರ್ತಾರೆ. ಆವಾಗ ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ, ಬಿಕಾಸ್ ಸಾಧ್ಯತೆಗಳಿರುತ್ತೆ ಬೇರೆಯವ್ರೊಟ್ಟಿಗೆ ಕನೆಕ್ಟ್ ಆಗುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಏನಂತ ಹೇಳಿದ್ರೆ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇರುತ್ತೆ. ಕ್ರಾಸ್ ವೆರಿಫಿಕೇಷನ್ ಅಂತ ಹೇಳಿದ್ರೆ, ಲೈಕ್ ನಿಮ್ಮ ಜೊತೆಗೆ ಬಿಫೋರಲ್ಲಿ ಹೇಗಿದ್ರು ಈಗ ಹೇಗಿದ್ದಾರೆ, ಆ್ಯಂಡ್ ಅವರ ವರ್ಕ್ ಶೆಡ್ಯೂಲ್ ಹೇಗಿದೆ, ಅಲ್ಲಿ ನಿಜವಾಗ್ಲೂ ಟಯರ್ಡ್ನೆಸ್ ಆಗ್ತಿದ್ದಾರಾ, ಅಥವಾ ವರ್ಕ್ ಎಷ್ಟು ಮಾಡ್ತಾರೆ, ಇವಾಗ ಅವರ ಸ್ಥಿತಿಗತಿಗಳು ಹೇಗಿದೆ, ಎಷ್ಟು ಮಟ್ಟಿಗೆ ಅವರು ಅಲ್ಲಿ ಕೆಲಸ ಮಾಡಿಬಿಟ್ಟು ಇಲ್ಲಿ ಟಯರ್ಡ್ ಆಗಿದ್ದಾರೆ, ನಿಜವಾಗ್ಲೂ ಆಗಿದ್ದಾರಾ ಇಲ್ವಾ, ಅಥವಾ ಬೇಕಂತ ಹೆಂಗೆ ಅವಾಯ್ಡ್ ಮಾಡ್ತಿದ್ದಾರೆ, ಇದೆಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ರೈಟ್ಸ್ ಇರುತ್ತೆ, ಬಿಕಾಸ್ ಸಂಬಂಧ ಹಾಳಾದ್ಮೇಲೆ ಏನೂ ಮಾಡಲಿಕ್ಕಿಲ್ಲ. ನೀವು ಬಿಫೋರ್ ಹಾಳಾಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಬೇಕು. ಎಲ್ಲನೂ ಕೂಡ ಸ್ಟಡಿ ಮಾಡಿ ನಿಮ್ಮ ಜೊತೆಗಿರ್ತಕ್ಕಂಥವ್ರು, ಬಿಕಾಸ್ ಇವತ್ತು ಎಷ್ಟೋ ಸಂಬಂಧಗಳು ಹಾಳಾಗ್ತಿದೆ. ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದ್ದೀನ ಅದು ಚೆಕ್ ಮಾಡಿ. ಹೇಗೆ ಇಂಟ್ರೆಸ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಜಾಸ್ತಿ ಲೈಕ್ ನಾನು ಫಿಸಿಕಲ್ ರಿಲೇಷನ್ಶಿಪ್ ಬಗ್ಗೆ ಅಂತೂ ಮಾತಾಡ್ತಿಲ್ಲ, ಜಾಸ್ತಿ ಒಂದು ಲೈಕ್ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ, ಒಂದು ನ್ಯಾಚುರಲ್ ಒಂದು ಹಗ್ಗಿ ಇರುತ್ತೆ, ಅಥವಾ ಮಾತಾಡ್ತಾರೆ, ಏನೋ ಒಂದು ಹೇಳ್ಕೊತಾರೆ, ಆಫೀಸಲ್ಲಿ ನಡೆದಿರೋದು ಅಥವಾ ಹೊರಗಡೆ ಫ್ರೆಂಡ್ ಸರ್ಕಲಲ್ಲಿ ನಡೆದಿರೋದು, ಲೈಕ್ ಈ ಥರದ್ದೆಲ್ಲ ವಾತಾವರಣ ಇರುತ್ತೆ ಮೊದಲು. ಆಫ್ಟರ್ ದಟ್ ಏನಂದರೆ, ಏನು ಶೇರ್ ಮಾಡ್ಕೊಳ್ತಾರಲ್ಲ, ಅವ್ರ ಪಾಡಾಯಿತು, ಅವ್ರ ವರ್ಕ್ ಆಯಿತು, ಅವ್ರು ಬಿಸಿ 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 ಅಂತ ಹೇಳಿದ್ರೆ ನಿಮ್ಮ ಕಡೆ ಇಂಟ್ರೆಸ್ಟೇ ತೋರಿಸ್ತಾ ಇರಲ್ಲ. ಲೈಕ್ ನೀವೆಷ್ಟೇ ಚೆನ್ನಾಗಿದ್ರು ಅದಕ್ಕೆ ಕಾಂಪ್ಲಿಮೆಂಟ್ ಕೊಡ್ತಾ ಇರಲ್ಲ, ಅಥವಾ ಕೆಲವೊಂದು ಸಲ ಲೈಕ್ ನೀವು ಅವರಿಗೇನೋ ಹೊಗಳಿದ್ರು ಅದಕ್ಕೆ ಕಾಂಪ್ಲಿಮೆಂಟ್ ಕೊಡಲ್ಲ, ಕೆಲವೊಂದು ಸಲ ನೀವೇನೋ ಮಾತಾಡೋಕೆ ಹೋಗ್ತೀರಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿರಲ್ಲ. ಈ ಥರ ಇಂಟ್ರೆಸ್ಟ್ ತೋರಿಸ್ತಾರಲ್ಲ, ಆವಾಗ ನೀವು ಕೂಡ ಲೆಕ್ಕ ಹಾಕಬೇಕಾಗತ್ತೆ. ಸೊ ಅದಾದಮೇಲೆ ಏನಂತ ಹೇಳಿದ್ರೆ, ಕಾಲ್ ಮಾಡಬೇಕಾದ್ರೆ ವೆಯ್ಟ್ ಬರ್ತಾ ಇರುತ್ತೆ, ಆ ಟೈಮಿಗೆ ನೀವು ಕಾಲ್ ಚೆಕ್ ಮಾಡಿದಾಗ ಇನ್ಯಾವುದೋ ನಂಬರ್ ಇರುತ್ತೆ, ಹಂಗೂ ಕೂಡ ಮಾಡ್ತಾರೆ. ಸೊ ಹುಷಾರಾಗಿರಿ. ಹೊರಗಡೆ ಹೋಗ್ಬಿಟ್ಟು ಬಿಸಿ ಆಗ್ತಾರೆ, ಎಲ್ಲೋ ಒಂದು ಬೇರೆಯವ್ರೊಟ್ಟಿಗೆ ಕಾಲಲ್ಲಿ ಮಾತಾಡ್ತಿರ್ತಾರೆ. ಸೊ ಮನೆಗೆ ಬಂದಮೇಲೆ ಆ ನಂಬರ್ ಚೆಕ್ ಮಾಡಿದ್ರೆ ಇರಲ್ಲ, ಬೇರೆ ನಂಬರ್ ಇರುತ್ತೆ, ಹಾಗೂ ಇರುತ್ತೆ. ಸೊ ಹಂಗೆಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ನಂಬರ್ ಫೋನ್ ಆಗಲಿ, ಮತ್ತೊಂದು ಇನ್ನೊಂದು ಎಲ್ಲನೂ ಕೂಡ. ಆಮೇಲೆ ಡ್ರೆಸ್ಸಿಂಗ್ ವಿಚಾರದಲ್ಲಿ ನೋಡ್ಕೊಳ್ಳಿ, ಆಯಿತು. ಆ್ಯಂಡ್ ಅವರು ಹಾವಭಾವ, ಬಾಡಿ ಲ್ಯಾಂಗ್ವೇಜ್, ಆ್ಯಂಡ್ ನಿಮಗೆ ಯಾವ ಟೈಮಲ್ಲಿ ಏನು ನೈಸ್ ಮಾಡೋಕ್ಕೆ ಹೋಗ್ತಿದ್ದಾರೆ, ಇದೆಲ್ಲ ಚೆಕ್ ಮಾಡ್ಕೊಳ್ಬೇಕು ಒಬ್ರಿಗೊಬ್ರು. ಯಾಕಂದರೆ ಇವತ್ತು ರಿಲೇಷನ್ಶಿಪ್ ಎಷ್ಟೋ ಹಾಳಾಗ್ತಿದೆ. ಸೊ ಅವನ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಏನು ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್, ಫೋನ್ ಲಾಕ್ನ ಚೇಂಜ್ ಮಾಡ್ಕೊಳ್ತಾರಾ, ಎಷ್ಟು ಆ್ಯಪ್ಗಳಿದೆ ಅವರಲ್ಲಿ, ಸ್ನ್ಯಾಪ್ಚಾಟ್ ಇದೆಯಾ, ಟೆಲಿಗ್ರಾಮಲ್ಲಿ ಇದೆಯಾ, ಯಾವುದ್ರಲ್ಲಿ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಮೆಸೆಂಜರಲ್ಲಿ ಟೆಕ್ಸ್ಟ್ ಮಾಡ್ತಾರೆ, ಇನ್ಸ್ಟಾದಲ್ಲಿ ಮಾಡ್ತಾರಾ, ಯಾವುದಕ್ಕೆ ಏನೇನು ಲಾಕ್ ಇಟ್ಟಿದ್ದಾರೆ, ಇದೆಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ಇದೆಲ್ಲನೂ ಕೂಡ ನಿಮಗೆ ಗೊತ್ತಿಲ್ಲದಂಗೆ ಬೇರೆ ಅವ್ರ ಪಾಡಿಗೆ ಅವರೇ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ದಾರೆ, ನೀವು ಜೊತೆಗೆ ಹಾಗೆ ಒಂದು ಇದೀರಾ ಅನ್ನೋ ಫೀಲಲ್ಲಿ ಇದ್ದಾರೆ ಅಂತ ಹೇಳಿದ್ರೆ 100% ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಅರ್ಥ. ಎಲ್ಲೋ ಲಾಕ್ ಇಲ್ಲ, ಯಾವ ಬೇರೆ ಬೇರೆ ಆ್ಯಪ್ಸ್ಗಳಿಲ್ಲ, ಅದರಲ್ಲಿ ಆನ್ಲೈನ್ ರಾತ್ರಿ ಲಾಂಗ್ ಟರ್ಮ್ ಇಲ್ಲ, ಎಲ್ಲೋ ಸುಳ್ಳು ಹೇಳ್ಕೊಂಡು ಹೊರಗಡೆ ಒಂದೊಂದು ವಾರ ಹೋಗ್ತಾ ಇಲ್ಲ. ಸೊ ಈ ಥರ ಜಾಸ್ತಿ ನಡೀತಾ ಇಲ್ಲ ಅಂದರೆ ಯು ಆರ್ ಸೇಫ್. ಜಾಸ್ತಿ ಇವೇ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಟ್ರಬಲ್ ಆಗ್ತಿದೆ, ನಿಮ್ಮ ಸಂಬಂಧದಲ್ಲಿ ಎಲ್ಲೋ ಬಿರುಕು ಮೂಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಸರಿಪಡಿಸ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಬೇಕು. ಕೂರಿಸ್ಕೊಂಡು ಹೇಳಿ, ಶಾಂತ ರೀತಿಯಿಂದ ಫಸ್ಟ್ ಕೂರಿಸ್ಕೊಂಡು ಹೇಳಿ, ನೀವು ಹಿಂಗಿದ್ರಿ ಹಿಂಗೆ ಆಗ್ತಿದ್ದೀರಾ, ಸೊ ಹಿಂಗಾದರೆ ನಮ್ಮ ಸಂಬಂಧ ಎಲ್ಲ ಕೂರಿಸ್ಕೊಂಡು ಮಾತಾಡಿ ಸರಿ ಮಾಡಿಸ್ಕೋಬೇಕು. ಯಾವುದೇ ಕಾರಣ ಜಗಳಗಳು ಆಗ್ಕೊಡ್ದು, ಅದರಿಂದ ಮತ್ತೊಂದು ಹೋಗಿ 2 ಆಗುತ್ತೆ. ಸೊ ಆ ಒಂದು ಕಾರಣ. ಐ ಥಿಂಕ್ ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಅನ್ಕೋತೀನಿ. ಹೇಗೆ ಕಂಡುಹಿಡ್ಕೊಳ್ಬೇಕು, ಏನೇನು ಮಾಡ್ತಾರೆ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಗೇನ್ ಹೇಳ್ತೀನಿ. ಸಪೋಸ್ ಆ ರಿಲೇಷನ್ಶಿಪ್ಪಲ್ಲಿ ಇದ್ದು ಅಫೇರಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡಬೇಕು ಅಂತೇಳಿ ವಿಡಿಯೋ ಮಾಡ್ತೀನಿ. ಸೊ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.